ತರಗತಿಗೆ ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಕಂಡುಬರ್ತಕ್ಕಂಥ ಭೂಗೋಳದಲ್ಲಿ ಇರುವಂತಹ ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳ ಚಾಪ್ಟರ್ ಅಲ್ಲಿ ಅಧ್ಯಾಯದಲ್ಲಿ ಕರಾವಳಿ ಬಗ್ಗೆ ತಿಳ್ಕೋಣ. ನಮ್ಮ ದೇಶದ ಕರಾವಳಿಗಳ ಬಗ್ಗೆ. ನಮ್ಮ ದೇಶಕ್ಕೆ 2 ಕರಾವಳಿಗಳಿವೆ, ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿ. ಈ ಕರಾವಳಿ ಮೈದಾನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕರಾವಳಿ ಮೈದಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಕರಾವಳಿ ಮೈದಾನ ಅಂದ್ರೆ ನಾನು ಹೇಳಿದೆ, ಭಾರತದ ಸಮುದ್ರದ ತೀರಗಳಿಗೆ ಕರಾವಳಿ ಮೈದಾನ ಅಂತ ಕರಿತೀವಿ. ಭಾರತದ ಪ್ರಸ್ಥಭೂಮಿಯ 2 ಬದಿಗೆ ಸಮುದ್ರ ತೀರಗಳನ್ನು ಒಳಗೊಂಡಿರೋದನ್ನ ನೀವು ನೋಡಬಹುದು. ಆಗಲೇ ತೋರಿಸ್ತೀನಿ ನಿಮಗೆ, ಇನ್ನೂ ಒಂದ್ಸಲ ತೋರಿಸ್ತೀನಿ ಮಕ್ಕಳ. ನೋಡಿ, ಭಾರತದ ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಖನ್ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ಇದರ 2 ಬದಿಯಲ್ಲಿ ಪೂರ್ವ ದಿಕ್ಕಿಗೆ ಪಶ್ಚಿಮ ದಿಕ್ಕಿಗೆ ಸಮುದ್ರದ ಕರಾವಳಿಗಳಿವೆ. ಕೊಲ್ಲಿಯ ಕರಾವಳಿಗಳು, ಸಾಗರದ ಕರಾವಳಿಗಳು, ಸಮುದ್ರದ ಕರಾವಳಿಗಳನ್ನ ಕಾಣ್ತೀವಿ. ಇದು 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 ಅರಬ್ಬಿ ಸಮುದ್ರದ ತೀರ ಪ್ರದೇಶ, ಇದು ಬಂಗಾಳ ಕೊಲ್ಲಿಯ ತೀರ ಪ್ರದೇಶ, ಇದು ಹಿಂದೂ ಮಹಾಸಾಗರದ ತೀರ ಪ್ರದೇಶ. ಇಂಥ ಒಂದು 2 ಬದಿಗೆ ಸಮುದ್ರದ ತೀರ ಪ್ರದೇಶಗಳನ್ನು ಹೊಂದಿದೆ. ಹಾಗಾಗಿ ಭಾರತದ ಕರಾವಳಿಯು ಪಶ್ಚಿಮದಲ್ಲಿ ಕಚ್ನಿಂದ ಪೂರ್ವ ಭಾಗದ ಗಂಗಾ ನದಿಯ ಮುಖಜ ಭೂಮಿವರೆಗೆ ಹಬ್ಬಿದೆ. ಪಶ್ಚಿಮದಲ್ಲಿ ಕಚ್ನಿಂದ ಭಾರತದ ಕರಾವಳಿ ಪಶ್ಚಿಮದಲ್ಲಿ ಕಚ್ನಿಂದ ಪೂರ್ವ ಭಾಗದ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಹಬ್ಬಿದೆ. ನೋಡಿ, ಕಚ್ ಪ್ರದೇಶ ಗುಜರಾತ್ನಲ್ಲಿದೆ. ಈಗ ಇಲ್ಲಿ ಬರುತ್ತೆ ಕಚ್ ಕಾರಿ ಅಂತ. ಇಲ್ಲಿಂದ ಭಾರತದ ಕರಾವಳಿ ಇಲ್ಲಿಂದ ಸ್ಟಾರ್ಟ್ ಆಗಿ ಕಂಟಿನ್ಯೂಸ್ ಆಗಿ ಹಬ್ಬಿಕೊಂಡು ಬಂದು ಇಲ್ಲ ಮತ್ತೆ ಪೂರ್ವಕ್ಕೆಲ್ಲ ಬಂದು ಪೂರ್ವದಲ್ಲೆಲ್ಲ ಹಬ್ಬಿಕೊಂಡು ಹೋಗಿ ಗಂಗಾ ನದಿಯ ಮುಖಜ ಭೂಮಿ ಅಂತ ಇಲ್ಲಿ ಬರುತ್ತೆ, ಉತ್ತರ ಭಾರತ, ಉತ್ತರ ಪ್ರದೇಶ. ಅಲ್ಲಿವರೆಗೂ ಕೂಡ ಇದು ಹಬ್ಬಿದೆ, ಇಲ್ಲಿವರೆಗೂ ಹಬ್ಬಿದೆ. ಇಂಥ ಒಂದು ಭಾರತದ ಕರಾವಳಿ ಈ ರೀತಿ ತುಂಬಾ ವಿಶಾಲವಾದಂತಹ ಒಂದು ಕರಾವಳಿ ತೀರ ಪ್ರದೇಶಗಳನ್ನ ನಮ್ಮ ಭಾರತ ಒಳಗೊಂಡಿದೆ. ಹೀಗೆ ಭಾರತದಲ್ಲಿ ಕರಾವಳಿ ಪಶ್ಚಿಮದಲ್ಲಿ ಕಚ್ನಿಂದ ಪೂರ್ವ ಭಾಗದ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಹಬ್ಬಿದೆ ಅಂತಂದೇಳಿ ನಾನು ಏನ್ ಹೇಳಿದೆ. ಇದಾದ್ಮೇಲೆ ಭಾರತದ ಕರಾವಳಿ ಮೈದಾನವನ್ನ ಪಶ್ಚಿಮ ಕರಾವಳಿ ಮೈದಾನ, ಪೂರ್ವ ಕರಾವಳಿ ಮೈದಾನ ಅಂತಂದೇಳಿ 2 ಭಾಗ ಮಾಡ್ಕೊಂಡಿದ್ದೀವಿ. ಯಾವ್ಯಾವು? ಪಶ್ಚಿಮ ಕರಾವಳಿ ಮೈದಾನ, ಪೂರ್ವ ಕರಾವಳಿ ಮೈದಾನ. ಆಮೇಲೆ ಭಾರತದ ಕರಾವಳಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತಂದೇಳಿ ನಿಮಗೆ ಗೊತ್ತಾಗಬೇಕು. ನಾನು ಹೇಳಿದ್ದೀನಿ ಈಗ, ಕಚ್ ಕಾರಿಯಿಂದ ಗಂಗಾ ನದಿಯ ಮುಖಜ ಭೂಮಿ ಕಚ್ ಪ್ರದೇಶ. ಕಚ್ ಪ್ರದೇಶ ಇಲ್ಲಿ ಗುಜರಾತ್ನ ಬರುತ್ತೆ, ಗಂಗಾ ನದಿಯ ಮುಖಜ. ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಹಬ್ಬಿದೆ. ಇಂಥ ಒಂದು ಭಾರತದ ಒಂದು ಕರಾವಳಿಯನ್ನ ಪೂರ್ವ ಕರಾವಳಿ ಮೈದಾನ, ಪಶ್ಚಿಮ ಕರಾವಳಿ ಮೈದಾನ ಅಂತಂದೇಳಿ ಕರೀತಾರೆ. ಈಗ ಪಶ್ಚಿಮ ಕರಾವಳಿ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಪಶ್ಚಿಮ ಕರಾವಳಿ ಪಶ್ಚಿಮ ಕರಾವಳಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅರಬ್ಬಿ ಸಮುದ್ರದ ಕಡೆಗೆ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಈ ಪಶ್ಚಿಮ ಕರಾವಳಿ, ಈ ಮೈದಾನ ಪಶ್ಚಿಮ ಘಟ್ಟ, ಅರಬ್ಬಿ ಸಮುದ್ರಗಳ ನಡುವೆ ಕಂಡು ಬರುತ್ತೆ. ನಿಮಗೆ ಗೊತ್ತು, ಪಶ್ಚಿಮ ಘಟ್ಟ ತೋರಿಸಿದ್ದೆ, ಅರಬ್ಬಿ ಸಮುದ್ರವನ್ನು ತೋರಿಸಿದ್ದೆ, ಅದರ ಮಧ್ಯದಲ್ಲಿ ಕಂಡು ಬರುತ್ತೆ. ಇನ್ನೊಂದ್ಸಲ ತೋರಿಸ್ಬೇಕಾ? ನೋಡಿ, ಇದು ಅರಬ್ಬಿ ಸಮುದ್ರ, ಇದು ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟ, ಈ ಅರಬ್ಬಿ ಸಮುದ್ರ ತೀರ ಏನಿದೆ
ಅದರ ಮಧ್ಯದಲ್ಲಿ ಪಶ್ಚಿಮ ಕರಾವಳಿ ಅಂತಕ್ಕಂಥದ್ದು ಬರುತ್ತೆ. ಇಲ್ಲೂ ಅಷ್ಟೇ ಪೂರ್ವ ಕರಾವಳಿ, ಇದು ಬಂಗಾಳಕೊಲ್ಲಿ, ಇದು ಪೂರ್ವ ಘಟ್ಟ, ಇದ್ರ ಮಧ್ಯದಲ್ಲಿ ಬರುತ್ತೆ. ನಿಮ್ಗೆ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗಲ್ಲ, ಅಲ್ಲಿ ಮುಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಡಿಫ್ರೆನ್ಸ್. ಹಾಗೆ ಅದನ್ನ ನೀವು ಭಾವಿಸ್ಬೇಕಾತರ ಅಂತ ಆ ರೀತಿ ಪೂರ್ವ ಕರಾವಳಿ ಕಂಡು ಬರುತ್ತೆ. ಹಾಗಾಗಿ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಎರಡೂ ಬದಿಗಳಲ್ಲಿ ಸಮುದ್ರದ ತೀರಗಳನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲ, ಭಾರತದ ಕರಾವಳಿ ಪಶ್ಚಿಮದಲ್ಲಿ ಕಚ್ನಿಂದ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಹಬ್ಬಿದೆ. ಅಷ್ಟೇ ಅಲ್ಲ, ಭಾರತದ ಕರಾವಳಿ ಏನಾಗಿದೆ, ಮೈದಾನವನ್ನ ಪಶ್ಚಿಮ ಕರಾವಳಿಯ ಮೈದಾನ, ಪೂರ್ವ ಕರಾವಳಿಯ ಮೈದಾನ ಅಂತಂದೇಳಿ ವಿಂಗಡಿಸಿದೀವಿ ಅಂತ ಹೇಳಿದ್ದೆ. ಇಷ್ಟು ಹೇಳಿದ್ಮೇಲೆ ಇದು ಕಚ್ನಿಂದ ಕನ್ಯಾಕುಮಾರಿವರೆಗೂ ಹಬ್ಬಿದೆ. ಯಾವುದು? ಪಶ್ಚಿಮ ಕರಾವಳಿ. ನಾನೇನ್ ಹೇಳಿದೆ, ಇಡೀ ಭಾರತದ ಕರಾವಳಿ ಪ್ರದೇಶ ಹೇಳಿದೆ, ಕಚ್ ಕರಾವಳಿಯಿಂದ ಗಂಗಾ ನದಿ ಮುಖಜದವರೆಗೆ. ಹಾಗಾದ್ರೆ ಪಶ್ಚಿಮ ಕರಾವಳಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅದನ್ನು ತಿಳ್ಕೋಬೇಕು ನೀವೀಗ. ಇದು ಕಚ್ನಿಂದ ಕನ್ಯಾಕುಮಾರಿವರೆಗೂ ಹಬ್ಬಿದೆ. ಕನ್ಯಾಕುಮಾರಿ ಅಂದ್ರೆ ಭಾರತದ ದಕ್ಷಿಣದ ತುದಿಯೇ ಕನ್ಯಾಕುಮಾರಿ, ಅಲ್ಲಿರೋದೇ ಕನ್ಯಾಕುಮಾರಿ. ಕಚ್ಕಾರಿ ಅಂತಂದ್ರೆ ನಿಮಗೆ ಹೇಳಿದ್ದೀನಿ ಗುಜರಾತ್ನಲ್ಲಿದೆ ಅಂತಂದ್ರೆ, ಅಲ್ಲಿಂದ ಪಶ್ಚಿಮ ಕರಾವಳಿ ಅಲ್ಲಿವರೆಗೂ ಬರುತ್ತೆ, ಹಬ್ಬಿದೆ. ಈ ಪಶ್ಚಿಮ ಕರಾವಳಿ ಕಿರಿದಾಗಿದೆ. ಅಷ್ಟೇ ಅಲ್ಲ, ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತೆ ಶಿಲಾಮಯವಾಗಿದೆ. ಇದು ಕಿರಿದಾಗಿದೆ, ಕಡಿದಾದ ಇಳಿಜಾರು ಇದೆ, ಶಿಲಾಮಯ. ಶಿಲಾಮಯ ಅಂತಂದ್ರೆ ಮಣ್ಣು ಕಲ್ಲುಗಳಿಂದ ಕೂಡಿದೆ, ಮಣ್ಣು ಕಲ್ಲುಗಳಿಂದ ಕೂಡಿದೆ. ಹಾಗಾಗ್ಬಿಟ್ಟು ಶಿಲೆ ಅಂತ ಕೂಡಲೇ ಬರೀ ಕಲ್ಲು ಅಂತಾನೆ ಯೋಚನೆ ಮಾಡಬಾರ್ದು. ನಾವು ಮಣ್ಣಿಗೂ ನಾವು ಶಿಲೆ ಅಂತಾನೆ ಕರಿತೀವಿ. ಹೀಗಾಗಿ ಕಿರಿದಾಗಿದ್ದು ಕಡಿದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಇದನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಯಾವುದನ್ನ? ಪಶ್ಚಿಮ ಕರಾವಳಿಯನ್ನು. ಯಾವ್ಯಾವುದು ಅಂತಂದ್ರೆ ಕೊಂಕಣ ತೀರ, ಗುಜರಾತ್ ಮತ್ತು ಗುಜರಾತ್ ಮೈದಾನದ ದಕ್ಷಿಣದಲ್ಲಿದೆ. ಅಂದ್ರೆ ಕೊಂಕಣ ತೀರ, ಮಲಬಾರ್ ತೀರ ಮತ್ತೆ ಕರ್ನಾಟಕ ತೀರ ಅಂತಂದ್ರೆ. ವಿದ್ಯಾರ್ಥಿಗಳೇ, ಇಲ್ಲಿ ಕೊಂಕಣ ತೀರ ಅಂತಂದ್ರೆ ಈ ಗುಜರಾತ್ನ ದಕ್ಷಿಣ ಭಾಗಕ್ಕಿದೆ ನೋಡಿ. ಗುಜರಾತ್ನ ದಕ್ಷಿಣ ಭಾಗಕ್ಕೆ ಈಗ ಇಲ್ಲಿಂದ ಈ ಮಂಗಳೂರುವರೆಗೂ ಬರೋದು, ಇಲ್ಲಿಂದ ಈ ಗೋವಾದವರೆಗೂ ಏನ್ ಬರುತ್ತೆ ಅದು ಇದು ಗುಜರಾತ್ನ ದಕ್ಷಿಣ ಭಾಗಕ್ಕಿರೋದೆ ಕೊಂಕಣ ತೀರ. ಇದನ್ನ ದಮನ್ನಿಂದ ಗೋವಾವರೆಗೂ ವಿಸ್ತರಿಸಿದೆ. ಈ ಕೊಂಕಣ ತೀರ ಗುಜರಾತ್ನ ದಮನ್ ಇಲ್ಲಿ ಬರುತ್ತೆ, ದಮನ್. ಈ ದಮನ್ನಿಂದ ಗೋವಾವರೆಗೂ ಈ ಕೊಂಕಣ ತೀರ ವಿಸ್ತರಿಸಿದೆ. ಅರ್ಥ ಆಯ್ತಾ? ಇದನ್ನ 3 ಭಾಗ ಮಾಡ್ತಾರೆ: ಕೊಂಕಣ ತೀರ, ಕರ್ನಾಟಕ ತೀರ, ಮಲಬಾರ್ ತೀರ. ನೋಡಿ, ದಮನ್ನಿಂದ ಗೋವಾವರೆಗೂ ಬರೋದು ಕೊಂಕಣ ತೀರ, ಗೋವಾದಿಂದ ಮಂಗಳೂರಿಂದ ಬರೋದು ಕರ್ನಾಟಕ ತೀರ, ಮಂಗಳೂರಿನಿಂದ ಕನ್ಯಾಕುಮಾರಿವರೆಗೂ ಬರೋದು ಮಲಬಾರ್ ತೀರ. ಮಲಬಾರ್ ತೀರ ಗೊತ್ತಾಯ್ತಾ ಮಕ್ಕಳ? ಇಲ್ಲಿ 3 ಭಾಗ ಮಾಡ್ಕೊಂಡಿದ್ದಾರೆ ಪಶ್ಚಿಮ ಕರಾವಳಿಯನ್ನ. ಇದನ್ನ ಕೊಂಕಣ ತೀರ, ಇದನ್ನ ಕರ್ನಾಟಕ ತೀರ, ಇದನ್ನ ಮಲಬಾರ್ ತೀರ ಅಂತ ಕರೀತಾರೆ. ಇನ್ನೊಂದ್ಸಲ ಹೇಳ್ಬೇಕಾ ಮಕ್ಕಳ? ನೋಡಿ, ದಮನ್ನಿಂದ ಗೋವಾವರೆಗೆ ಬರೋದು ಕೊಂಕಣ ತೀರ, ಗೋವಾದಿಂದ ಮಂಗಳೂರುವರೆಗೆ ಬರೋದು ಕರ್ನಾಟಕ ತೀರ, ಮಂಗಳೂರಿಂದ ಕನ್ಯಾಕುಮಾರಿವರೆಗೆ ಬರೋದು ಮಲಬಾರ್ ತೀರ. ಕೊಂಕಣ ತೀರ, ಕರ್ನಾಟಕ ತೀರ, ಮಲಬಾರ್ ತೀರ. ಇವೇ 3 ಭಾಗಗಳು, ಪಶ್ಚಿಮ ಕರಾವಳಿಯ 3 ಭಾಗಗಳು. ಕೊಂಕಣ ತೀರ ಗುಜರಾತ್ನ ದಕ್ಷಿಣಕ್ಕೆ, ಕರ್ನಾಟಕ ತೀರ ಗೋವಾದಿಂದ ಮಂಗಳೂರುವರೆಗೆ, ಮಲಬಾರ್ ತೀರ ನಾನು ಆಗಲೇ ಹೇಳ್ದಂಗೆ ಮಂಗಳೂರಿಂದ ಕನ್ಯಾಕುಮಾರಿವರೆಗೆ ಬರೋದೇ ಮಂಗಳೂರು ತೀರ. ಹೀಗೆ ಪಶ್ಚಿಮ ಕರಾವಳಿ ಹರಡಿಕೊಂಡಿದೆ, ವಿಸ್ತರಿಸಿದೆ ಅಂತ ಹೇಳ್ಬೋದು.
ಇನ್ನು ಪೂರ್ವ ಕರಾವಳಿ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ವ ಕರಾವಳಿ ನೋಡೋದಾದ್ರೆ ಇದು ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆ. ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿವರೆಗೂ ಹೊಂದಿದೆ. ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆ. ಅಷ್ಟೇ ಅಲ್ಲ, ಇಲ್ಲಿ ಪೂರ್ವ ಘಟ್ಟಗಳು ಬಂಗಾಳ ಕೊಲ್ಲಿ ನಡುವೆ ವಿಸ್ತರಿಸಿವೆ. ಅಂದ್ರೆ ಪೂರ್ವ ಘಟ್ಟಗಳೇನಿದಾವೆ ಅವು ಪೂರ್ವ ಕರಾವಳಿ ಪ್ರದೇಶ ಮತ್ತೆ ಪೂರ್ವದ ಭೂಭಾಗ ಅವೆರಡರ ಮಧ್ಯೆ ಹಬ್ಬಿಕೊಂಡಿದ್ದಾವೆ. ಬಂಗಾಳ ಕೊಲ್ಲಿ ನಡುವೆ ಭೂಭಾಗ ಮತ್ತು ಬಂಗಾಳ ಕೊಲ್ಲಿ. ಈ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಹಬ್ಬಿದೆ. ಅಷ್ಟೇ ಅಲ್ಲ, ಪೂರ್ವಕ್ಕೆ ಹರಿಯುವ ಅನೇಕ ದಕ್ಷಿಣ ಭಾರತದ ನದಿಗಳು ಈ ಮೂಲಕವೇ ಅಂದ್ರೆ ಈ ಪೂರ್ವ ಕರಾವಳಿ ಮೂಲಕವೇ ಹರಿತವೆ. ಅಂದ್ರೆ ದಕ್ಷಿಣ ಭಾರತದ ಎಲ್ಲ ನದಿಗಳು ಏನು ಪಶ್ಚಿಮದಲ್ಲಿ ಹುಟ್ಟಿದ್ರು ಕೂಡ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಹಾಗೆಯೇ ಇದು ಪಶ್ಚಿಮ ಪರ್ಯಾಯ ಪ್ರಸ್ಥಭೂಮಿ ಪೂರ್ವಕ್ಕೆ ಇಳಿಜಾರಾಗಿದೆ, ಪಶ್ಚಿಮಕ್ಕೆ ಎತ್ತರ ಆಗಿದೆ. ಹಾಗಾಗ್ಬಿಟ್ಟು ಪೂರ್ವಕ್ಕೆ ಹರಿಯುವ ಅನೇಕ ದಕ್ಷಿಣ ಭಾರತದ ನದಿಗಳೆಲ್ಲ ಈ ಪೂರ್ವ ಕರಾವಳಿಯ ಮೂಲಕನೇ ಹರಿದು ನದಿಗಳು ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕಡೆನೆ ಹರಿತವೆ. ಪೂರ್ವ ಕರಾವಳಿಯ ಕಡೆನೆ ಹರಿತವೆ. ಹೀಗೆ ಅನೇಕ ಇವು ನದಿ ಮುಖಜ ಭೂಮಿಯನ್ನು ನಿರ್ಮಿಸ್ತವೆ. ಏನು ನದಿಗಳು ಪೂರ್ವಕ್ಕೆ ಹರಿತವೆ, ಆ ನದಿಗಳು ನದಿ ಮುಖಜ ಭೂಮಿಯನ್ನ ಏನ್ ಮಾಡ್ತವೆ, ನಿರ್ಮಿಸುತ್ತವೆ, ಸೃಷ್ಟಿ ಮಾಡ್ತವೆ. ಹಾಗಾಗ್ಬಿಟ್ಟು ಪೂರ್ವಕ್ಕೆ ಹರಿಯುವ ನದಿಗಳು ಯಾವ ದಕ್ಷಿಣ ಭಾರತ ನದಿಗಳು ಅಂದ್ರೆ ಮಹಾನದಿ, ಕಾವೇರಿ, ಕೃಷ್ಣ, ಗೋದಾವರಿ. ಮಹಾನದಿ, ಕಾವೇರಿ, ಕೃಷ್ಣ, ಗೋದಾವರಿ. ಮಕ್ಕಳ ಇವೆಲ್ಲ ಕೇಳಿರ್ತಕ್ಕಂಥ ನದಿಗಳು ನೀವು. ಮಹಾನದಿ, ಕಾವೇರಿ, ಕೃಷ್ಣ, ಗೋದಾವರಿ. ಈ ನದಿಗಳು ನದಿ ಮುಖಜ ಭೂಮಿಗಳನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಅಂದ್ರೆ ಪೂರ್ವ ಕರಾವಳಿಗೆ ಇವು ಹರಿತವೆ. ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತವೆ. ಹೀಗೆ ಕೃಷ್ಣಾ ನದಿಯಿಂದ ಈ ಒಂದು ಪೂರ್ವ ಕರಾವಳಿ ಏನಿದೆ, ಪೂರ್ವ ಕರಾವಳಿಯನ್ನ ಉತ್ತರ ಸರ್ಕಾರ್, ಕೋರಮಂಡಲ ತೀರ ಮತ್ತೆ ಉತ್ತರ ಸರ್ಕಾರ್ ಮತ್ತೆ ಕೋರಮಂಡಲ ತೀರ ಅಂತಂದಲ್ಲಿ ಎರಡು ಭಾಗಗಳನ್ನಾಗಿ ಮಾಡಿ ಹೆಸರಿಸಿದ್ದಾರೆ. ಅಂದ್ರೆ ಪಶ್ಚಿಮ ಕರಾವಳಿಯನ್ನ ಹೇಗೆ 3 ಭಾಗ ಮಾಡ್ಕೊಂಡಿದ್ರು, ಹಾಗೆ ಪೂರ್ವ ಕರಾವಳಿಯನ್ನ 2 ಭಾಗ ಮಾಡ್ಕೊಂತಾರೆ. ಆ 2 ಭಾಗ ಉತ್ತರ ಸರ್ಕಾರ್ ಮತ್ತೆ ಕೋರಮಂಡಲ ತೀರ. ಇದನ್ನ 3 ಭಾಗ ಮಾಡ್ತಾರೆ, 2 ಭಾಗ. ಉತ್ತರ ಸರ್ಕಾರ
ಕೋರಮಂಡಲ ತೀರ ಮತ್ತೆ ಉತ್ತರ ಸರ್ಕಾರ ಅಂತಂದೇಳಿ ಎರಡು ಭಾಗವನ್ನ ಮಾಡ್ಕೊಂಡಿದ್ದಾರೆ. ಈಗ ಕೃಷ್ಣಾ ನದಿಯಿಂದ ಉತ್ತರಕ್ಕಿರ್ತಕ್ಕಂಥ ಭಾಗ ಉತ್ತರ ಸರ್ಕಾರ. ಕೃಷ್ಣಾ ನದಿಯಿಂದ ಉತ್ತರಕ್ಕಿರ್ತಕ್ಕಂಥದ್ದು ಈಗ ನೋಡಿ, ಇದೇ ಪೂರ್ವ ಕರಾವಳಿ, ಇದೇ ಪೂರ್ವ ಕರಾವಳಿ. ಕೃಷ್ಣಾ ನದಿ ಅಂತಂದ್ರೆ ಇಲ್ಲಿ ಬರುತ್ತೆ ಆಂಧ್ರದಲ್ಲಿ. ಇಲ್ಲಿಂದ ಉತ್ತರಕ್ಕಿರ್ತಕ್ಕಂಥದ್ದು, ಇಲ್ಲಿಂದ ಉತ್ತರಕ್ಕಿರ್ತಕ್ಕಂಥದ್ದು ಏನು ಉತ್ತರ ಸರ್ಕಾರ. ಆ ಕೃಷ್ಣಾ ನದಿಯಿಂದ ದಕ್ಷಿಣಕ್ಕಿರ್ತಕ್ಕಂಥದ್ದು ಉತ್ತರಕ್ಕಿರೋದು. ಕೃಷ್ಣಾ ನದಿಯಿಂದ ದಕ್ಷಿಣಕ್ಕಿರುವ ಭಾಗವನ್ನ ಕೋರಮಂಡಲ ತೀರ. ಇದು ಉತ್ತರ ಸರ್ಕಾರ. ಇಲ್ಲಿಂದ ಕೆಳಕ್ಕಿರ್ತಕ್ಕಂಥದ್ದೆಲ್ಲ ಅಂದ್ರೆ ಕೃಷ್ಣಾ ನದಿಯಿಂದ ಕನ್ಯಾಕುಮಾರಿವರೆಗೂ ಇರ್ತಕ್ಕಂಥದ್ದು ಕೋರಮಂಡಲ ತೀರ ಅಂತಂದೇಳಿ ಪೂರ್ವ ಕರಾವಳಿಯನ್ನ ಎರಡು ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಿ ಪೂರ್ವ ಕರಾವಳಿಯಲ್ಲಿ ಕೆಲವು ಲಘೂನ್ ಸರೋವರಗಳಿದ್ದಾವೆ. ಲಘೂನ್ ಸರೋವರಗಳು. ಈ ಲಘೂನ್ ಸರೋವರಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ ಚಿಲ್ಕಾ, ಪುಲಿಕಾಟ್, ಕೊಲ್ಲೇರು ಸರೋವರ ಲಘೂನ್ಗಳಿವೆ. ಚಿಲ್ಕಾ ಲಘೂನ್ಗಳ ಹೆಸರು ಪ್ರಮುಖವಾದ ಲಘೂನ್ಗಳು ಯಾವಂದ್ರೆ ಚಿಲ್ಕಾ, ಪುಲಿಕಾ, ಕೊಲ್ಲೇರು. ಚಿಲ್ಕಾ, ಪುಲಿಕಾ, ಕೊಲ್ಲೇರು ಅಂತಕ್ಕಂಥ ಲಘೂನ್ಗಳನ್ನ ನಾವು ಕಾಣಬಹುದು. ಇಷ್ಟಾಯ್ತು ಮಕ್ಕಳ. ಇದುವರೆಗೂ ಕೂಡ ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ, ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು ಹೇಳಿ ತಿಳ್ಕೊಂಡ್ವಿ. ಹಾಗಾದ್ರೆ ಪ್ರಾಮುಖ್ಯತೆ, ಪೂರ್ವ ಕರಾವಳಿ ಇರ್ಬೋದು, ಪಶ್ಚಿಮ ಕರಾವಳಿ ಇರ್ಬೋದು, ಅವುಗಳ ಪ್ರಾಮುಖ್ಯತೆ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಇವುಗಳ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಭಾರತದ ಕರಾವಳಿ ಮೈದಾನಗಳು ಕೆಲವು ನೈಸರ್ಗಿಕ ಬಂದರುಗಳಿಗೆ ಪೂರಕವಾಗಿದ್ದಾವೆ. ಅಂದ್ರೆ ಭಾರತದ ಕರಾವಳಿಯ ಮೈದಾನಗಳಲ್ಲಿ ನೈಸರ್ಗಿಕ ಬಂದರುಗಳು ಇದಾವೆ. ಈ ನೈಸರ್ಗಿಕ ಬಂದರಿನಿಂದ ಭಾರತದ ವಿದೇಶಿ ವ್ಯಾಪಾರ ಹೆಚ್ಚಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಆ ಭಾರತದ ವಿದೇಶಿ ವ್ಯಾಪಾರ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದೆ. ಇದಕ್ಕೆ ಉದಾಹರಣೆಗೆ ಕಾಂಡ್ಲಾ ಮತ್ತೆ ಮುಂಬೈ, ಮರ್ಮಾಗೋವಾ, ಕೊಚ್ಚಿ, ವಿಶಾಖಪಟ್ಟಣ, ಕೋಲ್ಕತ್ತಾ ಇವು ಬಂದರುಗಳು. ಇವು ನೈಸರ್ಗಿಕ ಬಂದರುಗಳು ನೋಡ್ರಿ. ಕಾಂಡ್ಲಾ ಇಲ್ಲಿ ಬರುತ್ತೆ ಗುಜರಾತ್ನಾಗೆ, ಕೊಚ್ಚಿ ಕೇರಳದ ಬರುತ್ತೆ. ಅದೇ ರೀತಿ ಮರ್ಮಾಗೋವಾ ಇಲ್ಲಿ ಬರುತ್ತೆ ಗೋವಾದ ಹತ್ರ. ಅದೇ ರೀತಿ ಇನ್ಯಾವುದು ಅಂತಂದ್ರೆ ವಿಶಾಖಪಟ್ಟಣ ಇಲ್ಲಿ ಬರುತ್ತೆ ಆಂಧ್ರದಲ್ಲಿ, ವಿಶಾಖಪಟ್ಟಣ ಇಲ್ಲಿ. ಹೀಗೆ ಇವೆಲ್ಲ ನೈಸರ್ಗಿಕ ಬಂದರುಗಳು ಆಗಿದ್ದಾವೆ. ಇವುಗಳಿಂದ ವಿದೇಶಿ ವ್ಯಾಪಾರದ ಅಥವಾ ಭಾರತದ ವ್ಯಾಪಾರನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಈ ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾರಿಕೆಗೆ ಅತಿ ಹೆಚ್ಚಿನ ಅವಕಾಶಗಳಿದ್ದಾವೆ. ಮೀನುಗಾರಿಕೆಯಿಂದ ಸಾಕಷ್ಟು ಉದ್ಯೋಗಗಳು ನಿರ್ಮಾಣ ಆಗಿದ್ದಾವೆ. ಅಷ್ಟೇ ಅಲ್ಲ, ಈ ಮೀನುಗಾರಿಕೆಯ ವ್ಯಾಪಾರದಿಂದ ಭಾರತದ ಹಣದ ಆರ್ಥಿಕ ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ. ಇನ್ನು ಹಡಗು ನಿರ್ಮಾಣ ಮಾಡ್ತಾರೆ. ಭಾರತದ ಕರಾವಳಿಯಲ್ಲಿ ಹಡಗು ನಿರ್ಮಾಣ, ಕೈಗಾರಿಕೆಗಳ ಸ್ಥಾಪನೆ, ಮತ್ತೆ ಕೃಷಿ, ಮತ್ತೆ ಉಪ್ಪಿನ ಉತ್ಪಾದನೆ ಇವೆಲ್ಲವುಗಳು ಕೂಡ ಅಲ್ಲಿ ನಡೆಯೋದ್ರಿಂದ ಇಂಥ ಎಲ್ಲ ಆರ್ಥಿಕ ಸಂಪನ್ಮೂಲಗಳು, ಆರ್ಥಿಕ ಅವಕಾಶಗಳು, ಆರ್ಥಿಕ ಉದ್ಯೋಗಗಳು ಕಂಡುಬರೋದ್ರಿಂದ ಕರಾವಳಿ ಪ್ರದೇಶಗಳು ನಮ್ಮ ಭಾರತದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತಂದೇಳಿ ನಾವು ಹೇಳಬಹುದಾಗಿದೆ. ಅಲ್ಲಿ ಏನೇನೋ ಮೀನುಗಾರಿಕೆ, ಹಡಗು, ಕೈಗಾರಿಕೆ, ಕೃಷಿ, ಉಪ್ಪು, ಮೀನುಗಾರಿಕೆ ಉದ್ಯೋಗ ನಡೆಯುತ್ತೆ. ಹಡಗು ನಿರ್ಮಾಣ ಕೆಲಸ, ಹಡಗು ನಿರ್ಮಾಣ
ಕೈಗಾರಿಕೆ, ಹಡಗು ನಿರ್ಮಾಣ ಮಾಡ್ತಾರೆ. ಆಮೇಲೆ ಕೈಗಾರಿಕೆ, ಉಪ್ಪು ತಯಾರಿಕೆ, ಮುಂತಾದ ಉದ್ಯೋಗಾವಕಾಶಗಳು ಮತ್ತೆ ಆರ್ಥಿಕ ಅಭಿವೃದ್ಧಿಗೆ ಭಾರತದಲ್ಲಿ ಸಾಕಷ್ಟು ಇಂಥ ಒಂದು ಕರಾವಳಿ ಪ್ರದೇಶದಲ್ಲಿ ಅನುಕೂಲಕಾರಿ ವಾತಾವರಣ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನೌಕಾಯಾನ ಮತ್ತು ಆಕರ್ಷಕ ಬೀಚ್ನಿಂದ ಈ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನೆರವಾಗ್ತಾ ಇದ್ದಾವೆ ಈ ಕರಾವಳಿ ಪ್ರದೇಶಗಳು. ಅಂದ್ರೆ ನೌಕಾಯಾನ ಮತ್ತೆ ಬೀಚ್ ನೋಡೋದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ದೇಶಗಳಿಂದ, ನಮ್ಮ ದೇಶದಿಂದಲೂ ಸಹ ಏನ್ ಮಾಡ್ತಾರೆ, ಕರಾವಳಿ ಪ್ರದೇಶಗಳಿಗೆ ಬರೋದ್ರಿಂದ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಹೆಚ್ಚು ಅಭಿವೃದ್ಧಿ ಆಗೋದ್ರ ಜೊತೆಗೆ ತನ್ಮೂಲಕ ಭಾರತ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಇದಿಷ್ಟು ಸಾಕು ಮಕ್ಕಳ. ಈಗ ಇದುವರೆಗೂ ಆದ ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ತಗೊಳ್ಳಿ ಮಕ್ಕಳೇ. ಮೊದಲನೇ ಕ್ವಶನ್ ತಗೊಳ್ರಿ. ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗೆ ಇರುವ ವ್ಯತ್ಯಾಸಗಳನ್ನ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗೆ ಇರುವ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿರಿ. ಅದೇ ರೀತಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯನ್ನ ವಿವರಿಸಿ. ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗಳನ್ನ ವಿವರಿಸಿ. ಪಶ್ಚಿಮ ಕರಾವಳಿಯ ಮತ್ತೆ ಪಶ್ಚಿಮ ಕರಾವಳಿ ಬೇಡ, ಭಾರತದ ಕರಾವಳಿಯ ಪ್ರಾಮುಖ್ಯತೆಗಳನ್ನ ಪಟ್ಟಿ ಮಾಡಿರಿ. ಇಷ್ಟು ಕರಾವಳಿ ತೀರ ಪ್ರದೇಶದ ಪ್ರಾಮುಖ್ಯತೆ, ಕರಾವಳಿಯಲ್ಲಿ ಏನೇನು ಕಂಡು ಬರ್ತದೆ ಅಂತಕ್ಕಂಥದ್ದನ್ನ ನಾವು ಇದುವರೆಗೂ ತಿಳ್ಕೊಂಡ್ವಿ. ಈಗ ಭಾರತದ ದ್ವೀಪಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ದ್ವೀಪಗಳು. ವಿದ್ಯಾರ್ಥಿಗಳೇ ನೋಡಿ, ಭಾರತದಲ್ಲಿ ಕರಾವಳಿಯ ಎರಡೂ ಬದಿಗೆ, ಭಾರತದ ಕರಾವಳಿಯ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ಎರಡು ಕಡೆ ಏನಾಗಿದ್ದಾವೆ, ನಾವು ದ್ವೀಪ ಸಮೂಹವನ್ನು ನೋಡಬಹುದು. ನೋಡಿ, ಇಲ್ಲಿ ಇದಾವೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಮತ್ತೆ ಲಕ್ಷದ್ವೀಪಗಳು. ಈ ಲಕ್ಷದ್ವೀಪಗಳನ್ನ ಹವಳದ ದ್ವೀಪಗಳು ಅಂತ ಕರೀತಾರೆ. ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಇಲ್ಲಿ ನಾವು ಹೇಳೋದಾದ್ರೆ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪ ಸಮೂಹವನ್ನ ನೋಡಿದಾಗ 204 ಬಂಗಾಳ ಕೊಲ್ಲಿಯಲ್ಲಿದ್ದಾವೆ, ಮತ್ತೆ 43 ಅರಬ್ಬಿ ಸಮುದ್ರದಲ್ಲಿದ್ದಾವೆ. ನೋಡಿ, ಬಂಗಾಳ ಕೊಲ್ಲಿಯಲ್ಲಿ 204 ಇದಾವೆ. ಇಲ್ಲಿ ಇವು ಅಂಡಮಾನ್ ನಿಕೋಬಾರ್ ದ್ವೀಪಗಳು 204 ಇದಾವೆ. ಇನ್ನು 43 ದ್ವೀಪಗಳಷ್ಟೇ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಇದಾವೆ. ಇಂಥ ಒಂದು 247 ದ್ವೀಪಗಳಿವೆ. ಒಟ್ಟು 247 ದ್ವೀಪಗಳು ಇದಾವೆ. ಹೀಗೆ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಇದ್ದು, ಈ ಲಕ್ಷದ್ವೀಪಗಳನ್ನ ಹವಳದ ದ್ವೀಪಗಳು ಅಂತ ಹೇಳಿ ಕರಿತೀವಿ. ಇನ್ನೊಮ್ಮೆ ನೋಡಿ, ಇಲ್ಲಿ ಪಶ್ಚಿಮ ಭಾಗ ಇದು ಅರಬ್ಬಿ ಸಮುದ್ರ, ಇದು ಇಲ್ಲೆಲ್ಲ ಈ ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪಗಳಿದಾವೆ. ಈ ಬಂಗಾಳ ಕೊಲ್ಲಿ ಇದು ಪೂರ್ವ ಭಾಗ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದ್ದಾವೆ. ದ್ವೀಪಗಳು ಅಂದ್ರೆ ಏನು?
ನಾನು ಹೇಳಿದ್ದೀನಿ ಆವಾಗಲೇ ಪರ್ಯಾಯ ದ್ವೀಪ ಅಂದ್ರೆ ಏನು, ದ್ವೀಪ ಅಂದ್ರೆ ಏನು ಅನ್ನೋದನ್ನ ನಿಮ್ಗೆಲ್ಲ ಹೇಳಿದ್ದೀನಿ ಮಕ್ಕಳ. ನೀವು ಹೇಳ್ಬೇಕೀಗ ದ್ವೀಪಗಳು ಅಂದ್ರೆ ಏನು. ಮಧ್ಯ ಭೂಭಾಗ ಇದ್ದು, ಕರೆಕ್ಟ್ ನೀವು ಹೇಳಿದ್ದು, ಮಧ್ಯ ಭೂಭಾಗ ಇದ್ದು ಸುತ್ತಲೂ ನೀರಿದ್ರೆ ಅದನ್ನ ನಾವು ದ್ವೀಪಗಳು ಅಂತ ಕರಿತೀವಿ. ಅದೇ ರೀತಿ 3 ಕಡೆ ನೀರಿದ್ದು 1 ಕಡೆ ಭೂಮಿ ಇದ್ರೆ ಅದನ್ನ ನಾವು ಪರ್ಯಾಯ ದ್ವೀಪ ಅಂತಂದೇಳಿ ಕರಿತೀವಿ. ಹಾಗೆ ನಮ್ಮಲ್ಲಿ ಒಟ್ಟು ಎಷ್ಟು ದ್ವೀಪಗಳಿದಾವೆ ಮಕ್ಕಳ? ಕರೆಕ್ಟ್ 247 ದ್ವೀಪಗಳಿವೆ. ಹಾಗಾದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಷ್ಟಿದಾವೆ ಮತ್ತೆ ಇವು ಲಕ್ಷದ್ವೀಪಗಳು ಎಷ್ಟಿದಾವೆ ಮಕ್ಕಳ? ಕರೆಕ್ಟ್ ಹೇಳ್ರಿ. 204 ಅಂಡಮಾನ್ ನಿಕೋಬಾರ್ ದ್ವೀಪಗಳಿದ್ದಾವೆ, 43 ಲಕ್ಷದ್ವೀಪಗಳಿದ್ದಾವೆ. ನೋಡಿ, ನಾವು ನಿಮ್ಗೆ ಹೇಳಿದ್ರೆ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರೋದು ಅಂತ. ನೋಡಿ ಇಲ್ಲೆಲ್ಲ ಸುತ್ತ ನೀರಿದಾವೆ, ಇಲ್ಲೆಲ್ಲ ಫುಲ್ ಎಲ್ಲ ನೀರಿದೆ, ಸುತ್ತ ನೀರಿದೆ, ಮಧ್ಯದಲ್ಲಿ ಮಾತ್ರ ಇದಾವೆ ನೋಡಿ ಲಕ್ಷದ್ವೀಪಗಳು. ಇವು ಅಷ್ಟೇ ಸುತ್ತ ನೀರಿದಾವೆ, ಎಲ್ಲೆಲ್ಲೋ ಭೂಮಿ ಇಲ್ಲೇ ಇಲ್ಲ. ಇಲ್ಲಿ ಮಧ್ಯದಲ್ಲಿ ಈ ದ್ವೀಪಗಳಿದಾವೆ. ಸರ್ ಮತ್ತೆ ಅವ್ರಿಗೆ ಹೆಂಗೆ ಓಡಾಡಕ್ಕೆಲ್ಲ ಹೆಂಗ್ ಮಾಡ್ತಾರೆ ಅಂತಂದ್ರೆ ದೋಣಿ ಮತ್ತು ಹಡಗುಗಳನ್ನು ಮಾಡ್ಕೊಂಡು ಅವರು ಏನ್ ಮಾಡ್ತಾರೆ, ಬೇರೆ ಬೇರೆ ಪ್ರದೇಶಗಳಿಗೆಲ್ಲ ಹೋಗ್ಬಿಟ್ಟು ಜೀವನವನ್ನ ಮಾಡ್ತಾರೆ. ಇದು ಇರಬೇಕು. ಯಾಕಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಗುರುತಿಸಿ, ಲಕ್ಷದ್ವೀಪಗಳನ್ನು ಗುರುತಿಸಿ ಅಂತಂದೇಳಿ ಭೂಪಟದ ಒಂದು ಕೌಶಲ್ಯಕ್ಕೆ ನಕ್ಷೆ ಸ್ಕಿಲ್ಗೆ ಕೇಳ್ತಾರೆ ಯಾವುದರಲ್ಲಿ, ನಿಮ್ಮ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ. ಇದೆಲ್ಲ ನೋಡ್ಕೋಬೇಕು, ಇಂಪಾರ್ಟೆಂಟ್. ಕರಾವಳಿಯ ಪ್ರಾಮುಖ್ಯತೆಗಳು, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಗಳು, ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ಏನು, ಇವುಗಳ ಬಗ್ಗೆ ಎಲ್ಲ ಸಾಕಷ್ಟು ಪ್ರಶ್ನೆಗಳಿರ್ತವೆ. ಈ ಚಾಪ್ಟರ್ ಬಗ್ಗೆನೆ ನಿಮಗೆ ಸುಮಾರು 7 ರಿಂದ 8 ಮಾರ್ಕ್ಸ್ಗೆ ಪ್ರಶ್ನೆಗಳು ಬರ್ತವೆ. ಇದನ್ನ ಚೆನ್ನಾಗಿ ಓದ್ಕೊಂಡ್ರೆ ಇದರಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ಅತ್ಯುತ್ತಮವಾಗಿ ಪರೀಕ್ಷೆಯನ್ನು ಬರೆದು ನೀವು ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಸಾಕು ಮಕ್ಕಳೇ, ಇವತ್ತು ಮುಂದಿನ ತರಗತಿಯಲ್ಲಿ ಕಂಪ್ಲೀಟ್ ಮಾಡೋಣ.